ಸ್ನೇಹನ ಎಲ್ಲರೂ ಸಾಕಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ಈಗ ಚಂದನ ಆಗಿ ಒಂದೊಳ್ಳೆ ಮನೆಯ ಸೊಸೆಯಾಗಿ ಆ ಮನೆನ ಉದ್ಧಾರ ಮಾಡೋದಕ್ಕೆ ಅಂತ ಶ್ರೀ ಗಂಧದ ಗುಡಿ ಸೀರಿಯಲ್ ಮೂಲಕ ಸಂಜನಾ ಬುರ್ಲಿ ಅವರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಅವ್ರ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿರೋದಂತೂ ನಿಜ ಪ್ರೊಮೋ ನೋಡಿದಾಗ. ಸೊ ಇವತ್ತು ನಮ್ ಜೊತೆ ಇದ್ದಾರೆ. ಮುಂದಿನ ವಾರ ಸೀರಿಯಲ್ ಲಾಂಚ್ ಆಗ್ತಾ ಇದೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಈಗ ನಿಮ್ಮ ಫ್ಯಾನ್ಸ್ ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊಂಡಿದ್ರು, ನೀವು ಮತ್ತೆ ಕಮ್ ಬ್ಯಾಕ್ ಆಗ್ಲಿ ಅಂತ. ಸೊ ಅವ್ರ ಆಸೆ ಅಂತ ಅಂದ್ರೆ ತುಂಬಾ ಇಷ್ಟಪಡುವಂತ ಪಾತ್ರದಲ್ಲಿ ಕಮ್ ಬ್ಯಾಕ್ ಆಗ್ತಾ ಇದ್ದೀರಾ. ಶ್ರೀಗಂಧದ ಗುಡಿ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ? ಎಸ್, ನೀವ್ ಹೇಳ್ದಂಗೆ 1 ವರ್ಷ ತುಂಬಾ ಕಾದಿದ್ದಾರೆ ಪಾಪ ನಮ್ಮ ನಿಜವಾದ ಅಭಿಮಾನಿಗಳು ಯಾರಿದ್ದಾರೆ. ಮೇಡಮ್, ನೀವು ಯಾವಾಗ ವಾಪಸ್ ಬರ್ತೀರಾ, ತೆರೆ ಮೇಲೆ ನಿಮ್ನ ನೋಡ್ಬೇಕು, ತುಂಬಾ ಮಿಸ್ ಮಾಡ್ಕೋತಿದೀವಂತ. ನಾನ್ ಮನ್ಸ್ ಮಾಡಿದ್ದು ನನಗೊಂದು ಇಲ್ಲ ಅಂತ ಹೇಳಕ್ ಆಗದೆ ಇರೋಂಥ ಒಂದು ಪಾತ್ರ ಪ್ರಾಜೆಕ್ಟ್ ಬರೋವರೆಗೂ ನಾನು ಧಾರಾವಾಹಿಗಳು ಮಾಡಲ್ಲ ಅಂತ. ಬಟ್ ಈ ಒಂದು ಪ್ರಾಜೆಕ್ಟ್ ಇಷ್ಟು ಬೇಗ ಬರುತ್ತೆ, ಈ ತರ ಒಂದು ಪ್ರಾಜೆಕ್ಟ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂಡ್ ನೀವು ನೋಡ್ತಿರೋ ಹಾಗೆ, ನೀವು ಟೈಟಲ್ ಕಾರ್ಡ್ ಪ್ರೋಮೋ ಎಲ್ಲ ನೋಡಿರ್ತೀರಾ, ಒನ್ಸ್ ಇನ್ ಲೈಫ್ ಟೈಮ್ ಬರುವಂತಹ ಪ್ರಾಜೆಕ್ಟ್ ಇದು. ಯಾವಾಗ್ಲೂ ಈ ತರ ಫ್ರೀಕ್ವೆಂಟ್ ಆಗಿ ಬರಲ್ಲ. ಯೂಶಲಿ ಸೀರಿಯಲ್ಸ್ ಅಂದ್ರೆ ಏನಿರುತ್ತೆ, ಅತ್ತೆ ಸೊಸೆ ಟ್ರ್ಯಾಕ್ ಜಾಸ್ತಿ ಓಡತ್ತೆ. ಟಿಪಿಕಲ್ ಹೀರೋ ಹೀರೋಯಿನ್ ಮತ್ತೆ ಅವ್ರ ರೊಮ್ಯಾನ್ಸ್, ಮದ್ವೆ ಹೇಗಾಗತ್ತೆ ಆ ತರ ಇರುತ್ತೆ. ಇಲ್ಲಿ ಮದ್ವೆನೂ ಟಿಪಿಕಲ್ ಮದ್ವೆ ಆಗಲ್ಲ, ಏನೇನೋ ವಿಚಿತ್ರವಾಗಿ ನಡೆಯುತ್ತೆ. ಅದೆಲ್ಲ ಸಖತ್ ಕಾಮಿಡಿ ಇರುತ್ತೆ. ಮತ್ತೆ ಅಷ್ಟು ಜನ ಗಂಡ್ಮಕ್ಳು ಅವ್ರದೇ ಒಂದೊಂದು ಟ್ರ್ಯಾಕ್ ನಡೆಯುತ್ತೆ. ಅವ್ರದ್ದೊಂದು ಕೆಲವೊಂದು ಕನ್ಸುಗಳಿರುತ್ತೆ, ಅವ್ರೇನೋ ಮಾಡ್ತಿರ್ತಾರೆ. ಅವ್ರಿಗೊಂದು ಹೆಣ್ ದಿಕ್ಬೇಕಾಗಿರುತ್ತೆ ಮನೆಗೆ ಅಂತ ಒಂದು ಟೈಮಲ್ಲಿ ಒಂದು ಫೆಮಿನಿನ್ ಎನರ್ಜಿ ಹೇಗೆ ಎಲ್ಲ ಗಂಡಸರು ಲೈಫ್ ಒಳ್ಳೇದಕ್ಕೆ ಬದಲಾಯಿಸ್ಬೋದು, ಆ ಒಂದು ಸಮಾಜಕ್ಕೆ ನಾವು ಮೆಸೇಜ್ ನೀಡೋದು ಈ ಒಂದು ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಪೇಟ್ರಿಯಾರ್ಕಲ್ ಸೊಸೈಟಿ ನಮ್ದಿರೋದು ಇವಾಗ ಸ್ವಲ್ಪ ಚೇಂಜ್ ಆಗ್ತಿದೆ. ಸೊ ಅಂತ ಒಂದು ಟೈಮಲ್ಲಿ ಈ ತರ ಒಂದು ಪ್ರಾಜೆಕ್ಟ್ ಬಂದು, ಅದು ವಿತ್ ಕಾಮಿಡಿ, ತುಂಬಾ ಯುನೀಕ್ ಕಾನ್ಸೆಪ್ಟ್. ಈ ತರ ಕಾನ್ಸೆಪ್ಟ್ ನಾನಂತೂ ನೋಡಿಲ್ಲ, ಕನ್ನಡ ಸೀರಿಯಲ್ಸ್ ಹಿಸ್ಟ್ರಿಲಿ ನೋಡಿಲ್ಲ ನಾನು. ಸೊ ಅದಕ್ಕೆ ನಂಗೆ ಅನಿಸ್ತು, ಇಲ್ಲ ಇದು ನಾನು ಮಾಡಬೇಕು, ಈ ಒಂದು ಪಾತ್ರ ನನಗೋಸ್ಕರ ಇರೋದು ಅಂತ ನನಗೆ ತುಂಬಾ ಫೀಲ್ ಆಗಿ ನಾನು ಒಪ್ಕೊಂಡಿದ್ದೆ. ಈಗ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದು ಸ್ನೇಹ ಪಾತ್ರದಲ್ಲಿ. ಸೊ ಎಜುಕೇಶನ್ಗೋಸ್ಕರ ಬಿಟ್ರಿ ಅಂತ ಅಂದ್ರಿ. ಎಜುಕೇಶನ್ ಎಲ್ಲಿಗೆ ಬಂತು, ಏನ್ ಮಾಡ್ತಾ ಇದ್ದೀರಾ? ನಾನೆಲ್ಲೂ ಹೇಳೇ ಇಲ್ಲ ನಾನು ಎಜುಕೇಶನ್ಗೋಸ್ಕರ ಬಿಟ್ಟಿದ್ದೀನಿ ಅಂತ. ಅದು ಹಾಗೆ ಹರಡಿರೋದು ನ್ಯೂಸು. ಬಟ್ ಎಜುಕೇಶನ್ ಒನ್ ಆಫ್ ದಿ ರೀಸನ್ಸ್, ಡೆಫಿನೆಟ್ಲಿ ಎಸ್. ಅವಾಗ ಸಿಚುವೇಶನ್ ಹಂಗಿತ್ತು, ಆ ಪ್ರಾಜೆಕ್ಟ್ನ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಸೊ ಅವಾಗ ಬಿಡಬೇಕಾಗಿತ್ತು. ಆ್ಯಂಡ್ ಬಿಟ್ಟಿದ ತಕ್ಷಣ ನನ್ನ ಮಾಸ್ಟರ್ಸ್ ಶುರು ಆಯಿತು. ಸೊ ಇವಾಗ 3rd ಸೆಮ್ಮಲ್ಲಿ ಇದ್ದೀನಿ. ಇವಾಗಲೂ ನಡೀತಾ ಇದೆ, ಅದು ನಡೀತಿದೆ. ಶೂಟಿಂಗು ಮಾಡ್ತಾ ಇದ್ದೀನಿ, ಫುಲ್ ಬ್ಯುಸಿಯಾಗಿರ್ತೀನಿ. ನನಗಿಷ್ಟ ಬ್ಯುಸಿಯಾಗಿರೋಕ್ಕೆ. ಸೊ ಎಸ್, ನಡೀತಾ ಇದೆ. ಪೊಲಿಟಿಕಲ್ ಸೈನ್ಸ್ ಓದ್ತಾ ಇದ್ದೀನಿ ನಾನು. ಇಂಜಿನಿಯರ್ ಬೇಸಿಕಲಿ ನಾನು, ಬಟ್ ಇವಾಗ ಪೊಲಿಟಿಕಲ್ ಸೈನ್ಸ್ ಓದ್ತಿದ್ದೀನಿ. ಸ್ವಲ್ಪ ತಿಳ್ಕೊಳ್ಳೋಣ ಅಂತ, ಹೇಗಿರುತ್ತೆ ಸಮಾಜದಲ್ಲಿ, ಯಾವ ರೀತಿ ಎಲ್ಲ ಗವರ್ನೆನ್ಸ್ ಆಗಿರ್ಬೋದು, ಬ್ಯೂರೋಕ್ರಸಿ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೆಯುತ್ತೆ, ಅದೆಲ್ಲ ತಿಳ್ಕೊಂಡು ಆಮೇಲೆ ನಾನು ನನ್ನ ಒಂದು ನೇಮ್ ಫೇಮ್ ಏನಿದೆ ಆಕ್ಟರ್ ಆಗಿ, ಅದನ್ನ ಸಾಮಾಜಿಕ ಹುದ್ದೆಗಳಿಗೆ ಮತ್ತೆ ಸಮಾಜ ಸೇವೆ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ. ಸೊ ಎಲ್ಲ ಹೇಗಾಗತ್ತೆ ನೋಡ್ಬೇಕು. ಎಲ್ಲ ಲಕ್, ದೇವ್ರ ಆಶೀರ್ವಾದ ಮತ್ತೆ ನಮ್ಮ ಅಭಿಮಾನಿಗಳ ಪ್ರೀತಿ ಎಲ್ಲ ಇದ್ರೆ ಆಗತ್ತೆ. ಈಗ ಪ್ರೋಮೋ ನೋಡ್ಬೇಕಾದ್ರೆ ನಮ್ಗೆ ಅನ್ಸಿದ್ದು, ಆ ಡೋರ್ ತೆಗಿಬೇಕಾದ್ರೆ ಅಡ್ಗೆ ಮನೆಗೆ ಹೋದಾಗ ಎಷ್ಟು ಹಿಂಸೆ ಪಡ್ತೀರಾ ಅಂತ. ಸೊ ನೀವು ಆ ಪ್ರೋಮೋ ಶೂಟ್ ಮಾಡ್ಬೇಕಾದ್ರೆ ನಿಮ್ಗಾದಂತ ಎಕ್ಸ್ಪೀರಿಯನ್ಸ್? ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ನಾನಂತೂ. ನನಗೆ ಏನಿದೆ ಹಿಂಗೆ ಏನೇನು ನಡೀತಾ ಇದೆ ಅಂತ ಫುಲ್ ಏನಂದರೆ ಫುಲ್ ಫನ್ ಮಾಡ್ಕೊಂಡು, ಫುಲ್ ಮಜಾ ಮಾಡ್ಕೊಂಡು ನಾವು ಪ್ರೋಮೋ ಶೂಟ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ಪ್ರೋಮೋ ಶೂಟ್ಗೂ ಮುಂಚೆನೂ ಶೂಟಿಂಗ್ ಇತ್ತು, ನಮ್ಮ ಸೀರಿಯಲ್ ಶೂಟಿಂಗು. ಸೊ ನನಗೆ ಸ್ವಲ್ಪ ನಿದ್ದೆ ಇರಲಿಲ್ಲ, ಓದ್ತಾನೂ ಇದೆ, ಎಕ್ಸಾಮು ಇತ್ತು ಹತ್ತಿರದಲ್ಲಿ. ನಾನು ಅಯ್ಯೋ ಪ್ರೋಮೋ ಶೂಟು ಚೆನ್ನಾಗಿ ಮಾಡಬೇಕಲ್ಲಪ್ಪ, ತುಂಬ ಪ್ರೆಷರ್ ತೊಗೊಂಡು ಹೋಗಿದ್ದೆ ಅವತ್ತು. ನಿದ್ದೆ ಆಗಿರಲಿಲ್ಲ, 3 ಅವರ್ ನಿದ್ದೆ ಮಾಡೋಗಿದ್ದೆ. ಬಟ್ ಅಲ್ಲಿ ನಾನು ಶಾರ್ಟ್ಸ್ನೆಲ್ಲ ನೋಡಿ ಅದನ್ನ ಯಾವಾಗ ಮಾಡೋಕ್ಕೆಲ್ಲ ಶುರು ಮಾಡಿದ್ವಿ, ಫುಲ್ಲು ನಕ್ಕಿ ನಕ್ಕಿ ಆ ಒಂದು ಲಾಫ್ಟರ್ ಎನ್ವೈರ್ಮೆಂಟಿಂದ ಫುಲ್ ಆಕ್ಟಿವ್ ಆಗಿಬಿಟ್ಟೆ. ತುಂಬ ಚೆನ್ನಾಗಿ ಅನಿಸ್ತು. ನನಗೆ ಗೊತ್ತಿತ್ತು ಪ್ರೋಮೋ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಹಾಗೆ ಬಂದಿದೆ ಕೂಡ ಔಟ್ಪುಟ್ಟು. ಪ್ರೋಮೋನೇ ಹಂಗಿರ್ಬೇಕಾದ್ರೆ ಅಷ್ಟು ಕಾಮಿಕಲ್ ಆಗಿ, ನೀವು ಯೋಚನೆ ಮಾಡಿ ಇನ್ನು ಸೀರಿಯಲ್ ಇನ್ನು ಹೆಂಗಿರಲ್ಲ ಅಂತ. ಓಕೆ, ಅಂದ್ರೆ ಈಗ ಕಲಾವಿದರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡೋದಿದ್ರೆ ಮಾತ್ರ ಸೀರಿಯಲ್ನ ಬೇಗ, ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಒಪ್ಕೊಳ್ಳೋದು ಹೌದು ಕೂಡ. ಅಂದ್ರೆ ಈಗ ಪುಟ್ಟಕ್ಕನ ಮಕ್ಕಳು ನೀವು ಸೀರಿಯಲ್ ಬಿಟ್ಟಾಗ ಅದು ಟ್ರ್ಯಾಕ್ ಬೇರೆ ಚೇಂಜ್ ಆಯ್ತು, ನೀವು DC ಆಗಿದ್ರಿ. ಈ ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ನಿಮಗೆ ಹೆಚ್ಚು ಪ್ರಿಫರೆನ್ಸ್ ಇದೆ ಅನ್ನೋ ಕಾರಣನ ಏನು? ಈ ಸೀರಿಯಲ್ ಒಪ್ಕೊಳ್ಳೋದಕ್ಕೆ ನಾನು ಹೇಳ್ದಂಗೆ ಮೇನ್ ಕಾರಣ ಬಂದು ಆ ಫ್ರೆಶ್ನೆಸ್, ಆ ಹೊಸ ಕಾನ್ಸೆಪ್ಟ್ ಅದೊಂದು. ಮತ್ತು ಒಂದು ಆ್ಯಕ್ಟರ್ ಆಗಿ ಈ ಪಾತ್ರ ಸಂಜನಕ್ಕೆ ಅಷ್ಟು ಕ್ಲೋಸ್ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಆವಾಗ ಮತ್ತೆ ಇನ್ನೊಂದು ಚಾಲೆಂಜ್ ಆ್ಯಡ್ ಆಗುತ್ತೆ ಅದಕ್ಕೆ. ಮತ್ತು ಇನ್ನೊಂದು ಏನಂದರೆ ಕಾಮಿಕಲ್ ಡ್ರಾಮಾ ಇರೋದ್ರಿಂದ ಆ ಕಾಮಿಡಿ ಟೈಮಿಂಗ್ ಎಲ್ಲ ಪರ್ಫೆಕ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಆ್ಯಕ್ಟರ್ಗೆ ಅದು ಚಾಲೆಂಜಿಂಗ್ ಆಗುತ್ತೆ. ಅಳಿಸೋದು ಈಸಿ,
ಬಟ್ ನಗ್ಸೋದಿದೆಯಲ್ಲ ತುಂಬಾನೇ ಕಷ್ಟ ಆ್ಯಕ್ಚುಲಿ. ಆ ಕಾಮಿಡಿಯನ್ಸ್ ಎಲ್ಲ ಹೆಂಗೆ ಮಾಡ್ತಾರೋ ಐ ರಿಯಲಿ ರೆಸ್ಪೆಕ್ಟ್ ದೆಮ್ ಅ ಲಾಟ್. ನನಗಂತ ಅವಕಾಶ ಬಂದಿರಲಿಲ್ಲ ಮುಂಚೆ. ಸೊ ಈ ಒಂದು ಪಾತ್ರದ ಮೂಲಕ ಈ ಧಾರಾವಾಹಿಲಿ ನನಗೆ ಅದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ ಅಂತ ಅನಿಸ್ತು. ಸೊ ಈ 3 ಕಾರಣಗಳು ದೃಢವಾಗಿ ನಾನು ನಿರ್ಧಾರ ತಗೊಳ್ಳೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತು ಅಂತ ಹೇಳ್ಬೋದು. ಪ್ರೋಮೋ ನೋಡಿದಾಗ ನಮ್ಗೆ ಫುಲ್ ನಗು ಬರುತ್ತೆ. ನೀವು ಪ್ರೋಮೋ ನೋಡಿದಾಗ ನಕ್ಕು ನಲ್ದಿರೋ ಅಂಥದ್ದು ಹೇಗಿದೆ? ನಾನು ಪ್ರೋಮೋ ನೋಡಿದಾಗ ಅಷ್ಟು ನಕ್ಕಿಲ್ಲ, ಬಟ್ ಪ್ರೋಮೋ ಶೂಟ್ ಮಾಡಿದಾಗ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ನಗ್ತಿದ್ದೆ. ಆ್ಯಂಡ್ ಆ ನಗೋದ್ರಿಂದ ಆ್ಯಕ್ಚುಲಿ ರೀಟೇಕ್ಸ್ ತೊಗೊಳ್ಳೋದು ಜಾಸ್ತಿ. ನಾನೆಲ್ಲೋ ಡೈಲಾಗ್ ಮರ್ತೆ ಅಥವಾ ಏನೋ ಆಗೋಯ್ತು, ನಂಗೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ ನಾನು ಯಾವತ್ತೂ ಅಷ್ಟು ರೀಟೇಕ್ಸ್ ತೊಗೊಳ್ಳಲ್ಲ. ಬಟ್ ನಂಗೆ ಒಂದ್ಸಲ ನಗೋದು ಶುರು ಆಗ್ಬಿಟ್ರೆ ಸೆಟ್ಟಲ್ಲಿ ನಾನು ನಿಲ್ಸಲ್ಲ, ಆ ಥರ ವ್ಯಕ್ತಿತ್ವ ನಂದು. ಸೊ ತುಂಬ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ, ಅದಕ್ಕೆ ನಗಬಾರ್ದು ಅಂತ. ಅದಕ್ಕೆ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಇವಳು ಯಾವಾಗಲೂ ಉಪ್ಪು ಅಂತಲೇ ಇರ್ತಾಳೆ, ನಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅದು ಯಾಕೆ ಅಂದರೆ ನಾನು ಒಂದ್ಸಲ ನಗಕ್ಕೆ ಶುರು ಮಾಡಿದ್ರೆ ನಿಲ್ಸೋಕ್ಕಾಗಲ್ಲ. ಸೊ ಪ್ರೋಮೋ ಶೂಟ್ ಮಾಡ್ಬೇಕಾದ್ರೆ ಜಾಸ್ತಿ ನಕ್ಕಿದುಂಟು. ಪ್ರೋಮೋ ನೋಡಿದಾಗ ಆಡಿಯನ್ಸ್ ನಗ್ತಾರೆ ಅಂತ ನಂಗೆ ಗೊತ್ತಿತ್ತು. ಆ್ಯಂಡ್ ಎಲ್ಲರೂ ನಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ವಿಚ್ ಇಸ್ ಗುಡ್. ಇಲ್ಲ, ನನಗೂ ಅದೊಂದು ದೊಡ್ಡ ಅನುಮಾನ ಇದೆ. ನೀವು ಹೆಚ್ಚು ಮಾತಾಡಲ್ಲ, ಜಾಸ್ತಿ ಅಂದ್ರೆ ಸ್ಮೈಲಿ ಫೇಸ್ ಇರಲ್ಲ, ಏನಕ್ಕೆ ಅನ್ನೋದೇ ನಂದು ಒಂದು ಕ್ವಶನ್. ಇಲ್ಲ, ನಾನು ಇರೋದೇ ಹಾಗೆ ಆ್ಯಕ್ಚುಲಿ. ಆ ಥರ ಏನು ನಾನು ನಗಬಾರ್ದು ಅನ್ನೋ ಕಾರಣಕ್ಕಲ್ಲ. ನಂಗೆ ನಗು ಬಂದ್ಬಿಟ್ರೆ ತುಂಬ ಕಷ್ಟ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ನಾನು ಫುಲ್ ಕಾನ್ಷಿಯಸ್ ಆಗಿರ್ತೀನಿ ಎಲ್ಲೇ ಇದ್ರೂ. ಬಟ್ ಹಂಗೂ ಮೀರಿ ಕೆಲವೊಂದ್ಸಲ ತೀರಾ ಫನ್ನಿಯಾಗಿ ಏನಾದರೂ ಅಂದರೆ ನಗ್ಬಿಡ್ತೀನಿ. ಆ್ಯಂಡ್ ಆಮೇಲೆ ನಿಲ್ಸೋದು ಕಷ್ಟ ನನಗೆ. ಬಟ್ ಆ ರೀತಿ ಎಲ್ಲ ಏನು ನಾನು ಹಿಂಗೆ ಇರಬೇಕು ಅಂತ ನಾನು ಇರೋದಲ್ಲ, ಇರೋದೇ ಹಾಗೆ ಅಷ್ಟೇ. ಆ್ಯಂಡ್ ನಾನು ಜಾಸ್ತಿ ಸೋಷಲೈಸ್ ಆಗುವಂಥ ವ್ಯಕ್ತಿ ಅಲ್ಲ. ಸ್ವಲ್ಪ ಟೈಮ್ ತೊಗೋತೀನಿ ಓಪನ್ ಅಪ್ ಆಗೋಕ್ಕೆ, ಮತ್ತು ಮಿಂಗಲ್ ಆಗೋಕ್ಕೆ, ನೆಟ್ವರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ. ಟಕ್ಕಂತ ನಾನು ಅಷ್ಟು ಈಸಿಯಾಗಿ ಬೆರೆಯಲ್ಲ ಆ್ಯಕ್ಚುಲಿ. ಅದು ಕೆಲವ್ರು ನೆಗೆಟಿವ್ ಅಂತ ಹೇಳ್ತಾರೆ, ಕೆಲವ್ರು ಪಾಸಿಟಿವ್ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ನಾನು ಇರೋದೇ ಹಾಗೆ. ಈ ಬಿಗ್ ಬಾಸ್ ಶುರುವಾಗಿದೆ. ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಫೈನಲಿಸ್ಟ್ ಮಾಡ್ಬೇಕಾದ್ರೆ ಸಂಜನಾ ಅವ್ರ ಹೆಸರು ಕೂಡ ಇತ್ತು. ಸೊ ನಿಮ್ಗೆ ಎಷ್ಟು ಕಾಲ್ಸ್ ಬಂದಿತ್ತು, ಹೋಗ್ತಿದ್ದೀರಾ ಏನು ಎತ್ತ ಅಂತ? ಸಿಕ್ಕಾಪಟ್ಟೆ ಬಂದಿತ್ತು. ಹೋದ ವರ್ಷನೂ ಹಾಗೆ ಆಗಿತ್ತು, ಈ ವರ್ಷನೂ ಹಾಗೆ. ನಾನು ಎಲ್ಲಿಂದ ಹೋಗ್ತಿದೆ ಇನ್ಫಾರ್ಮೇಶನ್ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ಈ ವರ್ಷ ಅಂತೂ ಪ್ರೋಮೋನು ಬಂತಲ್ಲ ನಮ್ದು ಶ್ರೀಗಂಧದ ಗುಡಿದು. ಹಂಗೂ ಯಾಕೆ ಜನ ಅನ್ಕೋತಿದ್ದಾರೆ ನಾನು ಬಿಗ್ ಬಾಸ್ಗೆ ಹೋದ್ರೆ ಶೂಟಿಂಗ್ ಯಾರು ಮಾಡ್ತಾರೆ ಈ ಪ್ರಾಜೆಕ್ಟ್ಗೆ ಅಂತ ಸುಮಾರು ಸಲ ಅನಿಸ್ತು. ಆಮೇಲೆ ಓಕೆ ಸರಿ, ಜನ ಎಲ್ಲ ಮಾತಾಡ್ಕೋತಿದ್ದಾರೆ, ಈ ರೀತಿ ಆದರೂ ನನ್ನ ನೆನಪಲ್ಲಿ ಇಟ್ಕೋತಿದ್ದಾರೆ ಅಂತ ಖುಷಿ ಪಟ್ಟೆ. ಬಟ್ ತುಂಬ ಜನ ಕಾಲ್ ಮಾಡಿ ನೀವು ಹೋಗ್ತಿದ್ದೀರಾ, ನಾವು ನಿಮ್ಗೆ ಮೇಕಪ್ ಮಾಡ್ತೀವಿ, ನಾವು ನಿಮ್ಗೆ ಕಾಸ್ಟ್ಯೂಮ್ ಕೊಡ್ತೀವಿ, ಆ ಥರ ಎಲ್ಲ ಕಾಲ್ಸ್ ಬಂದಿದೆ. ನಾವು ಫೋಟೋ ಶೂಟ್ ಮಾಡ್ತೀವಿ, ನಾವು ಬರ್ತೀವಿ ನಿಮ್ಮ ಜೊತೆ, ಈ ಥರ ಎಲ್ಲರಿಗೂ ಒಂದ್ ಕಡೆಯಿಂದ ಇಲ್ಲ ಒಂದ್ಸಲ ಅನಿಸ್ತು ನಂಗೆ ವಿಡಿಯೋ ಮಾಡಿ ಹಾಕ್ಬಿಡೋಣ, ಇಲ್ಲ ನಾನು ಹೋಗ್ತಿಲ್ಲ ಅಂತ. ಬಟ್ ಅದಕ್ಕೂ ನಂಗೆ ಟೈಮ್ ಸಿಗಲಿಲ್ಲ, ಫುಲ್ ಬಿಸಿ ಸ್ಕೆಡ್ಯೂಲಲ್ಲಿ. ಆಮೇಲೆ ಅನ್ಕೊಂಡೆ ಓಕೆ ಬಂದಾಗ ಗೊತ್ತಾಗತ್ತಲ್ಲ ಜನರಿಗೆ ಹೇಗಿದ್ರು, ಇಟ್ಸ್ ಓಕೆ ಅಂತ. ಆ್ಯಂಡ್ ಇವಾಗ ಮೊನ್ನೆ ಲಾಂಚ್ ಆಗಿದೆ. ಸೊ ಬಟ್ ನೋಡೋಣ, ಪ್ರಮೋಷನ್ಗೋಸ್ಕರ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತೀವಿ, ಹೇಳಕ್ಕಾಗಲ್ಲ. ಓಕೆ, ಈಗ ನಿಮ್ಮ ಅತ್ತೆ ಆಗಿದ್ದಂತ ಮಂಜು ಭಾಷಿಣಿ ಅವರು ಹೋಗಿದ್ದಾರೆ. ಪರ್ಸನಲಿ ಅವರಲ್ಲಿ ಗೆಲ್ತಾರ ಹೇಗೆ? ನೀವು ಈಗ ತೀರಾ ಹತ್ರದಿಂದ ನೋಡಿರುವಂತ ಕ್ಯಾರೆಕ್ಟರ್ ಆಗಿರೋದ್ರಿಂದ ಈ ಬಿಗ್ ಬಾಸ್ ಮನೇಲಿ ಉಳ್ಕೊಂತಾರ? ಅವರು ಅಮೇಝಿಂಗ್ ಪರ್ಸ್ನಾಲಿಟಿ. ನಾನು ಎಲ್ಲ ಕಡೆ ಅದೇ ಹೇಳ್ತಿದ್ದೀನಿ. ನನ್ನ ಪರ್ಸ್ನಲ್ ಲೈಫಲ್ಲೂ ಶಿ ಈಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ನನಗೆ. ಒಂದು ಹೆಣ್ಣು ಯಾವ ರೀತಿ ಸ್ವಂತವಾಗಿ ಅಚೀವ್ ಮಾಡ್ಬೋದು ಲೈಫಲ್ಲಿ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅವರು ಸುಮಾರು ಬಿಸ್ನೆಸಸ್ ಎಲ್ಲ ನಡೆಸ್ತಾರೆ. ಆ್ಯಂಡ್ ಶಿ ಈಸ್ ಅನ್ ಆ್ಯಕ್ಟರ್, ವೆರಿ ಗುಡ್ ಆ್ಯಕ್ಟರ್. ಆ್ಯಂಡ್ ಅವ್ರು ನನಗೆ ಬಿಗ್ ಫ್ರೆಂಡ್ ಥರ, ಅವ್ರು ನನ್ನ ಸ್ಮಾಲ್ ಫ್ರೆಂಡ್ ಅಂತ ಕರೀತಿದ್ರು. ನಮ್ಮಲ್ಲಿ ಆ ರೀತಿ ಬಾಂಧವ್ಯ ಆಯಿತು. ನನ್ಗೆ ಗೆಲ್ತಾರೋ ಇಲ್ವೋ ಐ ಡೋಂಟ್ ನೋ, ಬಟ್ ನನಗೆ ಗೆಲ್ಲಬೇಕು, ಅವರೇ ಗೆಲ್ಲಬೇಕು ಈ ಸೀಸನು. ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಆ್ಯಂಡ್ ಜನತೆಗೆ ಒಂಚೂರು ಆ ಹೆಣ್ಣಿನ ಶಕ್ತಿ ಕಾಣಿಸ್ಕೊಂಡ್ರೆ ಜನರು ಗೆಲ್ಲಿಸ್ತಾರೆ ಅಂತ ನಂಬಿದ್ದೀನಿ. ಅಟ್ಲೀಸ್ಟ್ ಹೆಣ್ಮಕ್ಳು ಜಾಸ್ತಿ ವೋಟ್ ಮಾಡಿ ಮಂಜು ಭಾಷಿಣಿ ಮ್ಯಾಮ್ನ ಗೆಲ್ಲಿಸ್ಬೇಕು, ನೋಡೋಣ. ಯಾಕಂದ್ರೆ ನಾವು ಅವ್ರನ್ನ ನೋಡಿರೋದು ಬಂಗಾರಮ್ಮ ಆಗಿ ಮತ್ತೆ ಲಲಿತಾಂಬ ಆಗಿ. ಸೊ ನೀವು ತುಂಬಾ ಪರ್ಸನಲ್ ಆಗಿ ನೋಡಿರೋದ್ರಿಂದ ಬಿಗ್ ಬಾಸ್ ಅಲ್ಲಿ ಯಾವ ತರ ಇರ್ತಾರ ಅವರು? ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅವ್ರಿಗೂ ನಂಗೂ ಆ್ಯಕ್ಚುಲಿ ಈ ಕಾನ್ವರ್ಸೇಷನ್ಸ್ ತುಂಬ ಸಲ ಆಗಿತ್ತು. ಬಿಗ್ ಬಾಸ್ಗೆ ಹೋದರೆ ಅವ್ರು ಹೇಗಿರ್ಬೋದು ಅಂತ ಎಲ್ಲ ಮುಂಚೆ ಮಾತಾಡಿದ್ವಿ. ಆ್ಯಂಡ್ ಅವ್ರಿಗೆ ತುಂಬ ಸೀಸನ್ಸಿಂದ ಹೋಗೋ ಆಸೆ ಇತ್ತು. ಫೈನಲಿ ಈಗ ಒಪ್ಕೊಂಡಿದ್ದಾರೆ. ಅವರು ಮುಂಚೆ ಸ್ವಲ್ಪ ಅವ್ರಿಗೆ ಇದಿತ್ತು ಅನ್ಸುತ್ತೆ. ಬಟ್ ನಾನು ಕಾಯ್ತಿದ್ದೀನಿ ನೋಡೋದಕ್ಕೆ ಹೇಗಿರ್ತಾರೆ ಅಂತ. ನಾನು ಪರ್ಸ್ನಲಿ ಅವ್ರನ್ನ ಒಂದು ರೇಂಜಿಗೆ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಶುಡ್ ಬಿ ಒನ್ ಆಫ್ ದಿ ಟಫೆಸ್ಟ್ ಕಂಟೆಸ್ಟೆಂಟ್ಸ್. ಫೈನಲ್ಸ್ಗಂತೂ ಹೋಗ್ತಾರೆ ಅಂತ ನಂಗೆ ಗೊತ್ತು, ಆರಾಮಾಗಿ ಹೋಗ್ತಾರೆ, ಇಷ್ಟೊಂದು ಗೊತ್ತು. ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ರಿ, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ರಿ. ಸೊ ಈಗ ಸೀರಿಯಲ್ ಅಲ್ಲಿ ಮತ್ತೆ ಬಿಸಿ ಆಗಿದ್ದೀರಾ. ಸೋಷಿಯಲ್ ಮೀಡಿಯಾ ಬಗ್ಗೆ? ಎಸ್, ಟ್ರಾವೆಲಿಂಗ್ ಇಸ್ ಅನದರ್ ಹಾಬಿ ನನಗೆ. ತುಂಬ ಅಡ್ವೆಂಚರಸ್ ಪರ್ಸನ್ ನಾನು. ನನಗೆ ಬಕೆಟ್ ಲಿಸ್ಟಲ್ಲಿ ಸಾಕಷ್ಟಿತ್ತು. ಸ್ಕೂಬಾ ಡೈವಿಂಗ್ ಮಾಡಿದ್ದೆ ಲಾಸ್ಟ್ ಇಯರ್ ಮಾಲ್ಡೀವ್ಸಲ್ಲಿ ಮಾಡಿದ್ದೆ. ಸ್ಕೈ ಡೈವಿಂಗ್ ಮಾಡೋದಿತ್ತು, ಅದನ್ನ ದುಬೈಯಲ್ಲೇ ಮಾಡಿದೆ. ಅಲ್ಲೇ ಮಾಡಬೇಕು ಅಂತಲೇ ಆಸೆ ಇತ್ತು, ಅಲ್ಲೇ ಮಾಡಿದೆ. ಆ್ಯಂಡ್
ಟ್ರೆಕ್ಕಿಂಗ್ ಎಲ್ಲ ಹೋದೆ ಹಿಮಾಲಯಕ್ಕೆ. ಬಂಜಿ ಜಂಪಿಂಗ್ ಮಾಡಬೇಕು ಅನ್ನೋ ಆಸೆ ಇದೆ. ಈ ಥರ ಎಲ್ಲ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಪರ್ಸನ್. ನಂಗೆ ಸ್ವಿಮ್ಮಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನೀರಂದರೆ ಇಷ್ಟ, ಸಮುದ್ರದಲ್ಲಿ ಹಾಗೆ ಎಗ್ರಕ್ಕೆ ಇಷ್ಟ, ಈ ಥರ. ಸೊ ಆ್ಯಂಡ್ ಇದನ್ನೆಲ್ಲ ನಂಗೆ ಡಾಕ್ಯುಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕೆ ಇಷ್ಟ. ಯಾಕಂದರೆ ಎಲ್ಲ ನಾವು ಫೋನಲ್ಲೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ನಮ್ಮ ಅಕೌಂಟ್ ಮೇಂಟೈನ್ ಮಾಡಿರ್ತೀವಲ್ಲ, ಅದು ಯಾವಾಗಲೂ ಇರುತ್ತೆ ಸದಾಕಾಲ. ನಾವು ಒಂದು ದಿವಸ ಮುಂದೆ ಹಿಂಗೆ ಸ್ಕ್ರಾಲ್ ಮಾಡಿ ನೋಡ್ಕೊಂಡ್ರು ನಮ್ಗೆ ಗೊತ್ತಾಗಬೇಕು, ನಾನು ಹೀಗೆಲ್ಲ ಮಾಡಿದ್ದೀನಲ್ಲಪ್ಪ ಅಂತ. ಸೊ ನಾನು ಎಲ್ಲ ಸ್ಟೋರಿ ಹೈಲೈಟ್ಸ್ ಆಗಿರ್ಬೋದು, ನಾನು ಎಲ್ಲೇ ವೆಕೇಶನ್ಗೆ ಹೋದ್ರು ಐ ಟ್ರೈ ಟು ಕೀಪ್ ಮೈ ಫಾಲೋವರ್ಸ್ ಎಂಗೇಜ್ಡ್ ಆಗಿ ಆ್ಯಂಡ್ ಇನ್ಸ್ಪೈರ್ ಮಾಡೋದಕ್ಕೂ ಟ್ರೈ ಮಾಡ್ತೀನಿ. ನೀವು ಜಾಸ್ತಿ ಸ್ವಲ್ಪ ಟ್ರಾವೆಲ್ ಮಾಡಿ, ಬೇರೆ ಬೇರೆ ಕಲ್ಚರ್ಸು, ಕ್ವಿಸಿನ್ಸು. ನಾನು ವೆಜಿಟೇರಿಯನ್ ಆಗಿದ್ರು ನಾನು ವೆಜಿಟೇರಿಯನ್ಲೇ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಎಲ್ಲಿ ಹೋದ್ರು ಅಲ್ಲಿ ಲೋಕಲ್ ಕ್ವಿಸಿನ್ ಟ್ರೈ ಮಾಡೋದು, ಇದೆಲ್ಲ ತುಂಬ ಇಷ್ಟ ನನಗೆ. ಸೊ ಎಸ್, ನೀವು ನನಗೇನು ಭಯ ಇಲ್ಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ ಥರ ಅಡ್ರಿನಾಲಿನ್ ರಶ್ ಕೊಡುವಂಥ ಆ್ಯಕ್ಟಿವಿಟೀಸು. ಭಯ ಅನ್ನೋದಂತೂ ಇಲ್ಲ ನನಗೆ. ಹೇಗೆ ಅಂದರೆ ಏನೋ ಒಂದು ಅನಾಹುತ ಆಗಿ ಅಪಾಯಜರಾಗಬಾರ್ದು ಅಷ್ಟೇ. ಇಲ್ಲ, ಫುಲ್ ಸೇಫ್ಟಿ ಇರೋ ಕಡೆ ಮಾತ್ರ ನೀವು ಅಂಥದ್ದೆಲ್ಲ ಟ್ರೈ ಮಾಡ್ಬೇಕು. ಹಂಗಂತ ಎಲ್ಲೆಲ್ಲೋ ಹೋಗಿ ಎಲ್ಲ ಅಡ್ವೆಂಚರ್ಸ್ ಮಾಡಿ ಅಂತ ನಾನು ಹೇಳಲ್ಲ. ವೇರ್ ದೇರ್ ಇಸ್ 100% ಸೇಫ್ಟಿ, ಅಲ್ಲಿ ನೀವು ರಿಸ್ಕ್ಸ್ ತಗೊಂಡು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಓವರ್ ಆಲ್, ಇಫ್ ಯು ಆರ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್, ಟ್ರಾವೆಲ್ ಮೋರ್ ಆ್ಯಂಡ್ ಎಂಜಾಯ್ ಯುವರ್ ಲೈಫ್. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ಶ್ರೀಗಂಧದ ಗುಡಿ ಸೀರಿಯಲ್ ಇದೇ ಅಕ್ಟೋಬರ್ 6ನೇ ತಾರೀಕಿಂದ ಲಾಂಚ್ ಆಗ್ತಾ ಇದೆ. ಇದಿಷ್ಟು ಸಂಜನಾ ಬುರ್ಲಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.